ಮಾಡಿದಾರಾ? ಅಲ್ಲ, ಮಾಡಿದಾರಾ? ಮಾಡುವ ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ನನಗೇನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ. ಸರ್, ಬೆಂಗಳೂರಲ್ಲಿ ದರ್ಶನ್ ಕೇಸ್ ವಿಚಾರವಾಗಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವಂತೆ ಸರ್, ಯಾರು? ಭರತ್ ರೆಡ್ಡಿ ಅವರು ಹಲ್ಲೆ ಮಾಡಿರುವಂತೆ ಸರ್, ಇಲ್ಲಿಂದ ಹಿಂದಕ್ಕೆ ಹೋಗಿ ಅಂತೇಳಿ ತಳ್ಳಿ ಅಲ್ಲಿ ಮಾಧ್ಯಮದಲ್ಲಿ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ACP ಭರತ್ ರೆಡ್ಡಿ, ಓಕೆ, ವಿಚಾರ ಮಾಡಿಸ್ತೀನಿ. ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಮಾಡಿದಾರಾ? ಇಲ್ಲ, ಇಲಾಖೆಗಳಲ್ಲಿ ಅನೇಕ ರೀತಿಯಲ್ಲಿ FIR ಆಗುತ್ತೆ, ಅವ್ರ ಮೇಲೆ ಕ್ರಮ ಆಗುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಡಿಸಿಪ್ಲಿನು ಇರಬೇಕು ಇಲಾಖೆಗಳಲ್ಲಿ, ಯಾವುದೇ ಇಲಾಖೆ ಇರ್ಬೋದು, ಅದನ್ನು ಮಾಡೇ ಮಾಡ್ತಾರೆ. ಪೊಲೀಸ್ ಇಲಾಖೆಗೇನು ಹೊರತುಪಡಿಸಿ ಮಾಡೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಸೋ ಮೆನಿ ವೇಸ್ ಆರ್ ದೇರ್. ಓಕೆ, ಥ್ಯಾಂಕ್ ಯು. ಇಲ್ಲ, ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ SITನವ್ರಿಗೆ ಮಾಹಿತಿ ಸಿಕ್ಕತ್ತೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹೈದರಾಬಾದ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಖಚಿತ ಮಾಹಿತಿ ಬೇಕಾ? ಅರೆಸ್ಟ್ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ಪ್ರೊಸೀಜರಲ್ಲಿ ಅವ್ರಿಗೇನು ಮಾಡಬೇಕು, ಅವರಿಗೆ 15ನೇ ತಾರೀಕು ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ. ಅಷ್ಟರೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ. ಅವ್ರ ಸ್ಟೇಟ್ಮೆಂಟ್ ತೊಗೋಬೇಕು, ಅವರನ್ನು ಪ್ರೊಡ್ಯೂಸ್ ಮಾಡಬೇಕು, ಅದೆಲ್ಲ ಪ್ರೊಸೀಜರ್ಸು, ಅದನ್ನು ಮಾಡ್ತಾರೆ ಇಲಾಖೆ. ಅಲ್ಲ, ಅವ್ರು ಮಾಡೋದು ಅವ್ರು ಮಾಡ್ತಾರೆ, ಪೊಲೀಸ್ನವ್ರು ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ. ಅವರು ಸ್ವಾಭಾವಿಕವಾಗಿ ಅವರು ಹಾಕ್ಕೊಂಡಿರ್ತಾರೆ. ಅಗತ್ಯ ಇದ್ದರೆ ಮಾಡ್ತಾರೆ. ಅಗತ್ಯ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಗತ್ಯ ಇದೆ ಅಂತ ಹೇಳೋದು SITನವರು. ಅವರಿಗೆ ಅಗತ್ಯ ಇದೆ ಅಂತ ಏನಾದರೂ ಅನಿಸಿದರೆ ಅವ್ರು ಮಾಡ್ತಾರೆ. ಥ್ಯಾಂಕ್ ಯು.